ನಮಸ್ಕಾರ ಸ್ನೇಹಿತರೆ. ಇದು ಪಯಣ ಅಕಾಡೆಮಿ ಸಿಂದಗಿಯಿಂದ. ಹಿಂದಿನ ವಿಡಿಯೋದಲ್ಲಿ ನಾವು GPSTR 2026ಕ್ಕೆ ಸಂಬಂಧಿಸಿದ ಇಲಾಖೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪೇಪರ್ 1 ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೆವು. ಅದರ ಉಳಿದ ಭಾಗವಾಗಿ ಇವತ್ತಿನ ದಿವಸ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಸೆಕ್ಷನ್ 6 ಕಂಪ್ಯೂಟರ್ ಸೈನ್ಸ್ದ ಪ್ರಶ್ನೆಗಳನ್ನು ನೋಡೋಣ. ಇದು 66ನೇ ಪ್ರಶ್ನೆಯಿಂದ ಪ್ರಾರಂಭ ಆಗ್ತೈತಿ. 66ನೇ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್? CU, ALU, ರಿಜಿಸ್ಟರ್ಸ್, ರ್ಯಾಮ್ ಅಂಥೇಳಿ. ಯಾವುದ್ರಿ? ಮ್ಯಾಥಮೆಟಿಕಲ್ ಗಣಿತದ ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಪ್ಲಸ್ಸು ಮೈನಸ್ಸು ಇಂಟು ಡಿವಿಷನ್ ಮಾಡೋದಕ್ಕೆ ಯಾವುದ್ರಿ? ಸರಿಯಾದಂಥ ಉತ್ತರ 2, ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂಥೇಳಿ ಸರಿಯಾದಂಥ ಉತ್ತರ 2. 67, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಅಂಥೇಳಿ? ಮೈಕ್ರೋಸಾಫ್ಟ್ ಎಕ್ಸೆಲ್, ವಿಂಡೋಸ್ 10, ಗೂಗಲ್ ಕ್ರೋಮ್, ಅಡೋಬ್ ಎ ರೀಡರ್ ಅಂಥೇಳಿ. ಸರಿಯಾದಂಥ ಉತ್ತರ 2, ವಿಂಡೋಸ್ 10. 68, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್: ಪೈಥಾನ್, HTML, ಜಾವಾ, ಮೈಕ್ರೋಸಾಫ್ಟ್ ವರ್ಡ್ ಅಂಥೇಳಿ. ಯಾವುದ್ರಿ? 4ನೇ ಉತ್ತರ ಮೈಕ್ರೋಸಾಫ್ಟ್ ವರ್ಡ್. ಇದೊಂದು ಅಪ್ಲಿಕೇಶನ್ ಇದೆ. ಉಳಿದಿದ್ದೆಲ್ಲವೂ ಕೂಡ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಇದ್ದಾವೆ. 69, ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಡಾಟಾ ಇನ್ ಎ ಕಂಪ್ಯೂಟರ್? ಬೈಟ್, ಬಿಟ್, ನಿಬಲ್, ಕಿಲೋ ಬೈಟ್ ಅಂಥೇಳಿ. ಸರಿಯಾದಂಥ ಉತ್ತರ 2, ಬಿಟ್. 70ನೇ ಪ್ರಶ್ನೆ, ವಿಚ್ ಫೈಲ್ ಫಾರ್ಮೆಟ್ ಈಸ್ ಯೂಸ್ಡ್ ಫಾರ್ ದಿ ಇಮೇಜಸ್? ಅಂದರೆ ಇಮೇಜ್ ಫೈಲ್ ಮಾಡೋದಕ್ಕೆ ನಾವು ಯಾವುದನ್ನು ಬಳಸ್ತೀವಿ ಅಂಥೇಳಿ? DOCX, XISX, JPG, PPTX ಅಂಥೇಳಿ. ಸರಿಯಾದಂಥ ಉತ್ತರ 3, JPG ಫಾರ್ಮೆಟ್. 71, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಸರ್ಚ್ ಎಂಜಿನ್ ಅಂಥೇಳಿ? ಫೈರ್ಫಾಕ್ಸ್, ಬಿಂಗ್, ಔಟ್ಲುಕ್, ಸ್ಕೈಪ್. ಯಾವುದ್ರಿ? ಸರಿಯಾದಂಥ ಉತ್ತರ ಬಿಂಗ್. 72, ವಿಚ್ ಟ್ಯಾಬ್ ವುಡ್ ಯು ಯೂಸ್ ಟು ಆ್ಯಡ್ ಎನಿಮಿನೇಷನ್ ಟು ಯುವರ್ ಸ್ಲೈಡ್ಸ್? ಯಾವುದ್ರಿ? ವಿಚ್ ಟ್ಯಾಬ್ ವುಡ್ ಯು ಯೂಸ್ ಟು ಆ್ಯಡ್ ಎನಿಮಿನೇಷನ್ ಟು ಯುವರ್ ಸ್ಲೈಡ್ಸ್? ಡಿಸೈನ್, ಎನಿಮಿನೇಷನ್ಸ್, ಇನ್ಸಲ್ಟ್, ಹೋಮ್. ಸರಿಯಾದಂಥ ಉತ್ತರ 2, ಎನಿಮಿನೇಷನ್ಸ್ ಅಂಥೇಳಿ. ನೆಕ್ಸ್ಟ್ 73, ವಿಚ್ ಈಸ್ ದ ಪರ್ಪಸ್ ಆಫ್ ಸ್ಮಾಲ್ಟ್ ಆಲ್ಟ್ ಇನ್ ಎ ಪವರ್ ಪಾಯಿಂಟ್? ಯಾವುದ್ರಿ? ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಮಾಲ್ಟ್ ಆಲ್ಟ್ ಇನ್ ಎ ಪವರ್ ಪಾಯಿಂಟ್ ಅಂಥೇಳಿ? ಎಡಿಟಿಂಗ್ ಟೇಬಲ್ಸ್, ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್, ಇನ್ಸಲ್ಟಿಂಗ್ ಮಲ್ಟಿಮೀಡಿಯಾ, ಆ್ಯಡಿಂಗ್ ಹೈಪರ್ ಲಿಂಕ್ಸ್ ಅಂಥೇಳಿ. ಸರಿಯಾದಂಥ ಉತ್ತರ 2, ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್. 74ನೇ ಪ್ರಶ್ನೆ, ವಿಚ್ ಫೀಚರ್ ಇನ್ MS ಆಫೀಸ್ ಅಲೋಸ್ ಯು ಟು ಆಟೋಮೆಟಿಕಲಿ ಅಲೈನ್ ಶೇಪ್ಸ್, ಪಿಕ್ಚರ್ ಆ್ಯಂಡ್ ಟೆಕ್ಸ್ಟ್ ಇನ್ ಎ ಡಾಕ್ಯುಮೆಂಟ್? ಲೇಔಟ್ ಆಪ್ಷನ್ಸ್, ಟೆಕ್ಸ್ಟ್ ವ್ರಾಪಿಂಗ್, ಅಲೈನ್ ಟೂಲ್ಸ್, ಇನ್ಸಲ್ಟ್ ಮೆನು. ಸರಿಯಾದಂಥ ಉತ್ತರ 3, ಅಲೈನ್ ಟೂಲ್ಸ್ ಅಂಥೇಳಿ. ನೆಕ್ಸ್ಟ್ 75, ವಾಟ್ ಈಸ್ ನುಡಿ ಸಾಫ್ಟ್ವೇರ್ ಯೂಸ್ಡ್ ಫಾರ್? ನುಡಿ ಸಾಫ್ಟ್ವೇರ್ ಅನ್ನೋದು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂಥೇಳಿ? ಒಂದನೇದ್ರಿ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್, ಟೈಪಿಂಗ್ ಇನ್ ಕನ್ನಡ ಸ್ಕ್ರಿಪ್ಟ್, ಮ್ಯಾನೇಜಿಂಗ್ ಕಂಪ್ಯೂಟರ್ ಹಾರ್ಡ್ವೇರ್, ಬ್ರೌಸಿಂಗ್ ದ ಇಂಟರ್ನೆಟ್ ಸೆಕ್ಯೂರ್ಲಿ. ನಾವು ಸಾಮಾನ್ಯವಾಗಿ ನುಡಿ ಸಾಫ್ಟ್ವೇರನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ರೀ? ಟೈಪಿಂಗ್ ದಿ ಕನ್ನಡ ಸ್ಕ್ರಿಪ್ಟ್. ಸರಿಯಾದಂಥ ಉತ್ತರ 2, ಟೈಪಿಂಗ್ ದಿ ಕನ್ನಡ ಸ್ಕ್ರಿಪ್ಟ್. ನೆಕ್ಸ್ಟ್ 76ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ CPU? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ CPU? CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ ಅಂತ ಕರಿತೀವಿ. ಯಾವುದು ಇದರ ಪಾರ್ಟ್ ಅಲ್ಲ, ಭಾಗ ಅಲ್ಲ ಅಂಥೇಳಿ? ಒಂದನೇದು ALU, CU, ರಿಜಿಸ್ಟರ್, ರ್ಯಾಮ್ ಅಂಥೇಳಿ. ಯಾವುದ್ರಿ?
ಸರಿಯಾದಂಥ ಉತ್ತರ ನಾಲ್ಕನೇದು ರ್ಯಾಮ್, ರೀಡ್ ಅಸೆಸ್ ಮೆಮ್ರಿ ಅಂಥೇಳಿ. ನೆಕ್ಸ್ಟ್ 77, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ವಾಲೆಟೈಲ್ ಮೆಮ್ರಿ ಅಂಥೇಳಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ವಾಲೆಟೈಲ್ ಮೆಮ್ರಿ? SSD, ಹಾರ್ಡ್ ಡಿಸ್ಕ್, ರ್ಯಾಮ್, ರಾಮ್ ಅಂಥೇಳಿ. ಯಾವುದ್ರಿ? 77ನೇದು ರ್ಯಾಮ್, ರ್ಯಾಂಡಮ್ ಅಸೆಸ್ ಮೆಮ್ರಿ ಅಂಥೇಳಿ, ಮೂರನೇದು. ನೆಕ್ಸ್ಟು 78, ವಿಚ್ ಈಸ್ ದ ಮೇನ್ ಫಂಕ್ಷನ್ಸ್ ಆಫ್ ಎ ಆಪ್ರೇಟಿಂಗ್ ಸಿಸ್ಟಮ್? ಯಾವುದ್ರಿ? 78, ವಿಚ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್? ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್, ಮ್ಯಾನೇಜ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್, ಥರ್ಡ್ ಬ್ರೌಸ್ ದ ಇಂಟರ್ನೆಟ್, ಕ್ರಿಯೇಟ್ ದ ಡಾಕ್ಯುಮೆಂಟ್ಸ್. ಯಾವುದ್ರಿ ಸರಿಯಾದಂಥ ಉತ್ತರ? ಸೊ ಎರಡನೇದು ಮ್ಯಾನೇಜ್ ದಿ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ನೆಕ್ಸ್ಟ್ 79, ವೈಫೈ ಸ್ಟ್ಯಾಂಡ್ಸ್ ಫಾರ್ ವೈರ್ಲೆಸ್ ಫೆಸಿಲಿಟಿ, ವಿಂಡೋ ಇಂಡೆಕ್ಸ್, ಫಂಡಮೆಂಟಲ್ ಇನ್, ವೈರ್ಲೆಸ್ ಫೀಲ್ಡ್, ವೈರ್ಲೆಸ್ ಫರ್ಮ್. ಸೊ 79ನೇದು ಸರಿಯಾದಂಥ ಉತ್ತರ ಒಂದನೇದು ವೈರ್ಲೆಸ್ ಫಿಡೆಲಿಟಿ. ನೆಕ್ಸ್ಟ್ 80, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PPT? PPT ದ ಫುಲ್ ಫಾರ್ಮ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಪಬ್ಲಿಕ್ ಪ್ರೆಸೆಂಟೇಷನ್ ಟೂಲ್, ಪರ್ಸನಲ್ ಪ್ರೆಸೆಂಟೇಷನ್ ಟೆಂಪ್ಲೇಟ್, ಪ್ರೊಫೆಷ್ನಲ್ ಪ್ರೆಸೆಂಟೇಷನ್ ಟೆಂಪ್ಲೇಟ್. ಸರಿಯಾದಂಥ ಉತ್ತರ ಒಂದು PPT ಅಂತಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂಥೇಳಿ. ಸೊ ಇಷ್ಟು ಪ್ರಶ್ನೆಗಳಿಗೆ ಕಂಪ್ಯೂಟರ್ನ ಸಂಬಂಧಿಸಿದಂತಹ ಸರಿ ಉತ್ತರಗಳಾಗಿದ್ದಾವೆ. ತಾವೆಲ್ಲರೂ ಕೂಡ ಇದನ್ನು ಮತ್ತೊಮ್ಮೆ ಸರಿ ಉತ್ತರಗಳೊಂದಿಗೆ ಹೋಲಿಸಿ ತಾವು ಚೆಕ್ ಮಾಡ್ಕೋಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ತಮ್ಮ ಅಧ್ಯಯನದ ಭಾಗವಾಗಿ ಇದನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಧನ್ಯವಾದಗಳು.